ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ನರೇಂದ್ರ ಮೋದಿ ಈವರೆಗೆ ಕೊಟ್ಟ ದೊಡ್ಡ ಭರವಸೆಗಳ ಪೈಕಿ ಮತ್ತೊಂದು ಬಾಕಿ ಇದೆ. ರಾಮ ಮಂದಿರ ಆರ್ಟಿಕಲ್ 370 ರದ್ದು. ಇದೆಲ್ಲದರ ಬಳಿಕ ಮತ್ತೊಂದು ಮಹತ್ವದ ಹೆಜ್ಜೆ, ಐತಿಹಾಸಿಕ ಹೆಜ್ಜೆಯನ್ನು ಇಡೋದಿಕ್ಕೀಗ ಮುಹೂರ್ತ ಫಿಕ್ಸ್ ಆಗಿದೆ. ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡೇ ಬಿಟ್ಟ ಮೋದಿ. ದೊಡ್ಡ ನಿರ್ಧಾರ ಒಂದು ಆಗಿದೆ ಸಚಿವ ಸಂಪುಟದಲ್ಲಿ ಮತ್ತು ಈ ಚಳಿಗಾಲದ ಅಧಿವೇಶನದಲ್ಲಿ ಈ ದಿನ ಟೈಮ್ ಫಿಕ್ಸ್ ಮಾಡಿ ಎಂಪಿಗಳೆಲ್ಲ ಹಾಜರಿರಲೇಬೇಕು ಅಂತ ವಿಪ್ ಕೂಡ ಜಾರಿಯಾಗಿದ್ದು ಮಹತ್ವದ ಬೆಳವಣಿಗೆಯೊಂದು ಆಗಲಿದೆ. ಪ್ರತಿಪಕ್ಷಗಳು ಸಿಡಿದೆದ್ದಿದ್ದು ಯಾಕೆ? ಹಾಗಾದರೆ ಪ್ರಾಣ ಹೋದರೂ ಸರಿ ನಾವು ಇದನ್ನು ಬಿಟ್ಟುಕೊಡಲ್ಲ ಅನ್ನೋ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಗ್ತಿರೋದು ಯಾಕೆ? ಪ್ರತಿಪಕ್ಷಗಳಿಂದ. ಈ ದೊಡ್ಡ ನಿರ್ಧಾರ ಮೋದಿ ಇಡೋದಕ್ಕೆ ಹೊರಟಿರುವಂಥ ಈ ಐತಿಹಾಸಿಕ ಹೆಜ್ಜೆ ಎಷ್ಟು ದೊಡ್ಡ ಬದಲಾವಣೆಯನ್ನು ತರಲಿದೆ ದೇಶದಲ್ಲಿ, ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡ್ದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈ ಹಿಂದೆ ಆರ್ಟಿಕಲ್ 370 ರದ್ದಾದಾಗ ರಕ್ತ ಹರಿಯತ್ತೆ ಅಂತ ಸವಾಲು ಹಾಕಿದ್ದನ್ನು ನೋಡಿದ್ವಿ. ಆದರೆ ಅದನ್ನು ಎದುರಿಸಿ, ಆ ಸವಾಲನ್ನು ಎದುರಿಸಿ ಕಾಶ್ಮೀರದ ಪರಿಸ್ಥಿತಿಯನ್ನು ಬದಲಾಯಿಸುವಲ್ಲಿ ಯಶಸ್ವಿಯಾಯಿತು ಭಾರತ. ಅದೊಂದು ದೊಡ್ಡ ಹೆಜ್ಜೆ ಆರ್ಟಿಕಲ್ 370 ರದ್ದು. ಆ ಬದಲಾವಣೆಗೆ ಸಾಕ್ಷಿ ಏನಪ್ಪಾ ಅಂತ ಕೇಳಿದ್ರೆ, ಈಗ ಮೊನ್ನೆ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಭಾರತ ದೇಶದ ಸಂವಿಧಾನದ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇಷ್ಟು ದಿನ ಪ್ರತ್ಯೇಕವಾಗಿ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದವರು ಭಾರತದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿದ್ರು. ಈ ಸಲ ಅದೇ ಬದಲಾವಣೆ. ನಮ್ಮ ದೇಶದ ಅವಿಭಾಜ್ಯ ಅಂಗ ಅನ್ನೋದಕ್ಕೆ ಎಲ್ಲವನ್ನ ಪಕ್ಕಾ ಮಾಡಿದ್ದಾಯ್ತಲ್ವ. ರಾಮ ಮಂದಿರದ ಘೋಷಣೆ ಒಂದು ಎಷ್ಟೋ ವರ್ಷಗಳಿಂದ ಕನಸಾಗದೆ ಉಳಿದಿತ್ತು, ಅದನ್ನು ನನಸು ಮಾಡಿದ್ದಾಗಿದೆ. ಈಗ ಮತ್ತೊಂದು ಮಹತ್ವದ ಹೆಜ್ಜೆ ಈ ಚಳಿಗಾಲದ ಅಧಿವೇಶನದಲ್ಲಿಯೇ ಇಡೋದಕ್ಕೆ ಹೊರಟಿದ್ದಾರೆ. ಮತ್ತು ಆ ನಿರ್ಧಾರ ಕೂಡ ಕ್ಯಾಬಿನೆಟ್ಟಲ್ಲಿ ಪಾಸ್ ಆಗಿರೋದು ಇವತ್ತು. ಏನದು? ನರೇಂದ್ರ ಮೋದಿಯವರ ಬಹು ವರ್ಷಗಳ ಕನಸು, ಮಹತ್ವಾಕಾಂಕ್ಷೆಯ ಒಂದು ಯೋಜನೆ, ಒನ್ ನೇಷನ್ ಒನ್ ಸ್ಕೀಮ್ ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿದೆ. ಇವತ್ತು ಗುರುವಾರ ಕ್ಯಾಬಿನೆಟ್ ಅಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಕೋವಿಂದ್ ಅವರ ಕಮಿಟಿ ಕೊಟ್ಟಿದ್ದಂತಹ, ಮಾಜಿ ರಾಷ್ಟ್ರಪತಿಗಳ ಕಮಿಟಿ ಕೊಟ್ಟಿದ್ದಂತಹ ರಿಪೋರ್ಟ್ ಅನ್ನು ಅಪ್ರೂವ್ ಮಾಡಿ ಈ ಮುಂದಿನ ವಾರ ಬಹುತೇಕ 13 ಮತ್ತು 14ನೇ ತಾರೀಕು ಇದನ್ನು ಬಿಲ್ಲನ್ನು ಟೇಬಲ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡೇ ಬಿಟ್ಟಿದೆ. 13, 14ನೇ ತಾರೀಖೆ. ಯಾಕೆ ಅಂತ ಕೇಳಿದ್ರೆ ಅವತ್ತು ವಿಪ್ ಜಾರಿಯಾಗಿದೆ. ಬಿಜೆಪಿ ಸಂಸದರಿಗೆಲ್ಲ 3 ಲೈನ್ ವಿಪ್ ಅನ್ನ ಜಾರಿ ಮಾಡಲಾಗಿದೆ. ಎಲ್ಲರೂ ಕೂಡ ಅವತ್ತು ಹಾಜರಿರಲೇಬೇಕು, ಬಹಳ ಪ್ರಮುಖವಾದಂತಹ ಚರ್ಚೆ ಇರುತ್ತೆ ಅವತ್ತು ಅನ್ನುವ 3 ಲೈನ್ ವಿಪ್ ಅನ್ನ ಜಾರಿ ಮಾಡಲಾಗಿದೆ. ಸೊ ಅವತ್ತಿಗೆ ಫಿಕ್ಸ್ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಪ್ರತಿಪಕ್ಷಗಳು ಮುಗಿಬೀಳ್ತಿರೋದು. ತಮಿಳುನಾಡು ಮುಖ್ಯಮಂತ್ರಿ, ಡೆಲ್ಲಿ ಮುಖ್ಯಮಂತ್ರಿ, ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ, ಕೈಪಡೆ ಎಲ್ಲ ತೀವ್ರ ಸ್ವರೂಪದಲ್ಲಿ ಇದನ್ನು ವಿರೋಧಿಸ್ತಿದೆ. ಯಾವಾಗ ಮಾಜಿ ರಾಷ್ಟ್ರಪತಿಗಳ ಒಂದು ಕಮಿಟಿ, ಅಧ್ಯಯನದ ಕಮಿಟಿ ಮಾಡಿದ್ರು, ಆವಾಗಲೇ ಆಕ್ರೋಶ ವ್ಯಕ್ತವಾಯಿತು. ಇದನ್ನು ಮಾಡುವ ಮೂಲಕ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಕಿತ್ತು ಬಿಸಾಕೋಕೆ ಹೊರಟಿದ್ದೀರಾ ನೀವು ಅನ್ನೋ ಆಕ್ರೋಶ ವ್ಯಕ್ತವಾಯಿತು. ಪ್ರಾದೇಶಿಕ ಪಕ್ಷಗಳನ್ನ ಬುಡ ಸಮೇತ ನಾಶ ಮಾಡುವ ಹುನ್ನಾರ ಅನ್ನುವ ಆಕ್ರೋಶ ವ್ಯಕ್ತವಾಯಿತು. ಇದು 24 ಚುನಾವಣೆ ಒಳಗಡೆನೆ ಬಂದ್ಬಿಡುತ್ತಾ ಅನ್ನೋ ತನಕ ಆತಂಕ ಮನೆ ಮಾಡಿತ್ತು. ಈ ರೀತಿ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದ್ರೆ ಲೋಕಸಭೆ ನಡೆಯುವಾಗೆ ವಿಧಾನಸಭೆಗಳು ನಡೆದು ಬಿಟ್ರೆ ಒಟ್ಟೊಟ್ಟಿಗೆ ಬಾಚಿಕೊಳ್ಳುವಂತಹ ಪ್ಲಾನ್ ಇದು. ಬೇರೆ ಪಕ್ಷಗಳು ಗೆಲುವಿನ ಸನಿಹಕ್ಕೆ ಹೋಗಲೇಬಾರ್ದು ಅನ್ನೋ ಹುನ್ನಾರ ಅನ್ನೋ ರೀತಿಯಲ್ಲೆಲ್ಲ ಆರೋಪ ಕೇಳಿ ಬಂದಿತ್ತು. ಆದರೆ ಡೋಂಟ್ ಕೇರ್ ಅಂತ ಕಮಿಟಿ ಮಾಡಿ, ಸುದೀರ್ಘವಾದ ಅಧ್ಯಯನ ಮಾಡಿ, ಅಭಿಪ್ರಾಯ ಸಂಗ್ರಹ ಮಾಡಿ, ಎಲ್ಲೆಡೆಯಿಂದ ಎಕ್ಸ್ಪರ್ಟ್ಗಳಿಂದ, ವಿವಿಧ ವಲಯಗಳಿಂದ, ಕಾನೂನು ತಜ್ಞರು, ಬೇರೆ ಬೇರೆ ವಲಯದ ಎಲ್ಲ ಎಕ್ಸ್ಪರ್ಟ್ಗಳು, ಕಾಲೇಜುಗಳು ಅಭಿಪ್ರಾಯವನ್ನು ಕೊಟ್ಟಿದೆ. ಸರ್ಕಾರಕ್ಕೆ ಏನು ಮಾಡಬೇಕು, ಏನಾಗುತ್ತೆ ಅನ್ನೋ ಅಭಿಪ್ರಾಯ ಸಂಗ್ರಹ ಆಗಿದೆ, ಸುದೀರ್ಘವಾದ ಅಧ್ಯಯನ ಆಗಿದೆ, ರಿಪೋರ್ಟ್ ರೆಡಿಯಾಗಿ ರಾಷ್ಟ್ರಪತಿಗಳ ಸಲ್ಲಿಕೆ ಆಗಿತ್ತು. ಇವತ್ತು ಆ ರಿಪೋರ್ಟನ್ನು ಅಂದರೆ ಕಮಿಟಿಯ ರಿಪೋರ್ಟನ್ನು ಪಾಸ್ ಮಾಡಿದೆ ಕ್ಯಾಬಿನೆಟ್. ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಈ ವಾರವೇ ಡಿಸ್ಕಷನ್ಗೆ ಬರುತ್ತೆ, ಬಿಲ್ ಟೇಬಲ್ ಆಗಿ ಅದನ್ನು ಪಾಸ್ ಮಾಡ್ಕೊಳ್ಳೋದು ಗ್ಯಾರಂಟಿ ಅಂತ. ಇತ್ತೀಚೆಗಷ್ಟೇ ನೋಡಿದ್ವಿ ನಾವು, ಮೋದಿ, ಅಮಿತ್ ಶಾ ಮಹಾರಾಷ್ಟ್ರ ಎಲೆಕ್ಷನ್ ಟೈಮಲ್ಲಿ ಗುಡುಗಿದ್ರು. ವಕ್ಫ್ ಬಿಲ್ಲು, ಒನ್ ನೇಷನ್ ಒನ್ ಎಲೆಕ್ಷನ್ ಮತ್ತು ಜಮ್ಮು ಕಾಶ್ಮೀರ ಸ್ವತಂತ್ರ ರಾಜ್ಯದ ಸ್ಥಾನಮಾನ, ಈ 3 ವಿಚಾರ ಬರೋದು ಗ್ಯಾರಂಟಿ ಅಂತ. ಈಗ ವಕ್ಫ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಒತ್ತಡದ ಕಾರಣದಿಂದಾಗಿ JPC ಅವಧಿಯನ್ನು ವಿಸ್ತರಿಸಲಾಗಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ ಅಂತೂ ಪಾಸ್ ಮಾಡೋದು ಶತಸಿದ್ಧ ಅನ್ನೋದು ಈಗ ಖಚಿತವಾಗ್ತಾ ಇರೋದು. ನೋಡಿ, DMK ಹೇಳ್ತಾ ಇದೆ, ಈ ಮೂಲಕ ನಮ್ಮಂತಹ ಪ್ರಾದೇಶಿಕ ಪಕ್ಷಗಳು ಎಷ್ಟು ಬಲಿಷ್ಠವಾಗಿದ್ದಾವೆ, ಬಿಜೆಪಿಗೆ
ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನಿಗಿಂತ ಪ್ರಾದೇಶಿಕ ಪಕ್ಷನೇ ಸೆಡ್ ಹೊಡಿತಿರೋದು. ವಿವಿಧ ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ಅಳಿಸಿ ಹಾಕೋದಿಕ್ಕೆ ಹೊರಟಿದ್ದಾರೆ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಿದ್ದಾರೆ. ಅದು ಏನಾದರೂ ಆಗಲಿ, ಹೇಗಿರುತ್ತೆ ವಿರೋಧ ಅಂದರೆ ಯಾವುದೇ ಕಾಸ್ಟ್ ಆಗಲಿ, ಅಂದರೆ ಎಷ್ಟೇ ಕಾಸ್ಟ್ಲಿ ಆಗಲಿ, ಆ ರಿಸ್ಕನ್ನು ತಗೊಂಡು ನಾವು ಇದನ್ನು ವಿರೋಧಿಸ್ತೀವಿ, ಹೋರಾಟ ಮಾಡ್ತೀವಿ, ಎಲ್ಲಿಗಾದರೂ ಹೋಗಲಿ ಇದು ನಾವು ಇದನ್ನು ಒಪ್ಕೊಳ್ಳಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಅರವಿಂದ್ ಕೇಜ್ರಿವಾಲಿಂದ ಹಿಡಿದು ಬಹುತೇಕ ಎಲ್ಲ ಪ್ರತಿಪಕ್ಷಗಳು ವಿರೋಧಿಸ್ತಿರೋದು. ಕಾಂಗ್ರೆಸ್ ಕೂಡ ಇದಕ್ಕೆ ಆಕ್ರೋಶದ ಧ್ವನಿಯನ್ನು ಎತ್ತಿತ್ತು. ಈಗ ಸಂಘಟಿತ ಹೋರಾಟ ಆಗುತ್ತೋ, ಪ್ರತ್ಯೇಕ ಹೋರಾಟ ಆಗುತ್ತೋ, ಒಟ್ಟಿನಲ್ಲಿ ಪ್ರತಿಪಕ್ಷಗಳೆಲ್ಲ ಈ ಒನ್ ನೇಷನ್ ಒನ್ ಎಲೆಕ್ಷನ್ ವಿರುದ್ಧ ಮುಗಿ ಬೀಳ್ತಿರೋದು. ಆದರೆ ಸರ್ಕಾರ ಹೇಳ್ತಿರೋದೇನು, ಪ್ರತಿಪಾದಿಸ್ತಿರೋದೇನು, ಈ ರೀತಿ ಮಾಡೋದ್ರಿಂದ ಲೋಕಸಭೆ ವಿಧಾನಸಭಾ ಚುನಾವಣೆಗಳೆಲ್ಲ ಒಟ್ಟೊಟ್ಟಿಗೆ ಆಗ್ಬಿಡುತ್ತೆ. ಖರ್ಚು ವೆಚ್ಚವನ್ನು ಸರಿದೂಗಿಸ್ಬಹುದು. ಸಮಯ, ದುಡ್ಡು ಒಂದು, ಸಮಯ ಒಂದು. ಹೇಗಾಗತ್ತೆ ಅಂದರೆ, ಈಗ ಮೊನ್ನೆ ಲೋಕಸಭೆ ಎಲೆಕ್ಷನ್ ಆಯಿತು, ಅದಾಗ್ತಾ ಇದ್ದ ಹಾಗೆ ಹರಿಯಾಣ ಎಲೆಕ್ಷನ್ನು, ಜಮ್ಮು ಕಾಶ್ಮೀರ ಎಲೆಕ್ಷನ್ನು, ಜಾರ್ಖಂಡು, ಮಹಾರಾಷ್ಟ್ರ ರಾಜಕಾರಣಿಗಳು ನೀತಿ ಸಂಹಿತೆ, ಚುನಾವಣಾ ಪ್ರಚಾರ ಇದರಲ್ಲಿ ಬ್ಯುಸಿಯಾಗಿ ಹೋಗ್ತಾರೆ. ಕ್ಯಾಬಿನೆಟೇ ಎಲೆಕ್ಷನ್ ಮಾಡೋಕೆ ಕೂತ್ಕೋಬೇಕು. ಇಲ್ಲಿ ಪ್ರಕ್ರಿಯೆಗಳು ಕಾನೂನಾತ್ಮಕವಾಗಿ ನೀತಿ ಸಂಹಿತೆ ಟೈಮಲ್ಲಿ ನಡೆಯೋ ಹಾಗೂ ಇಲ್ಲ. ಎಲ್ಲ ನೆನೆಗುದಿಗೆ ಬಿದ್ದು ಬಿಡುತ್ತೆ. ಚುನಾವಣಾ ಪ್ರಕ್ರಿಯೆಗಳಿಂದ ದೇಶದ ಆಡಳಿತ ವ್ಯವಸ್ಥೆ ನಿಧಾನಗತಿಯಲ್ಲಿ ಕೆಲಸ ಆಗ್ತಾ ಇದ್ದ ಹಾಗೆ ಬ್ರೇಕ್ ಬೀಳುತ್ತೆ. ಇದೇ ನಡೀತಾ ಇರುತ್ತೆ 5 ವರ್ಷನೂ. ಮತ್ತು ಲೋಕಸಭಾ ಚುನಾವಣೆ ಬರುತ್ತೆ. ಇದಾಗಕ್ಕೆ ಬಿಡಬಾರ್ದು. ಒಟ್ಟೊಟ್ಟಿಗೆ ನಡೆಸೋದ್ರಿಂದ ಖರ್ಚು ತಗ್ಗತ್ತೆ ಮತ್ತು ಸಮಯ, ದೇಶದ ಅಭಿವೃದ್ಧಿಗೆ ಸಮಯ ಹೆಚ್ಚಿಗೆ ಸಿಗತ್ತೆ. ಮಧ್ಯೆ ಬ್ರೇಕ್ ಬೀಳೋದನ್ನು ತಡಿಬಹುದು ಅನ್ನುವಂಥ ಅತ್ಯಂತ ದೊಡ್ಡ ಉದ್ದೇಶವೊಂದನ್ನು ಇಟ್ಟುಕೊಂಡು ಇದನ್ನು ಮಾಡೋದಕ್ಕೆ ಹೊರಟಿರೋದು. ಏನು ದಿಢೀರಂತ ಈಗ ಬಂದಿರೋದಲ್ಲ ಇದು. ಎಷ್ಟೋ ಹಿಂದೆಯೇ ಎಲೆಕ್ಷನ್ ಕಮಿಷನ್ನೇ ಇದನ್ನು ಪ್ರಪೋಸ್ ಮಾಡಿತ್ತು. ತದನಂತರದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಇದು ಬಂದು ತಣ್ಣಗಾಗಿದೆ, ಸುದ್ದಿ ಇಲ್ಲದಂತಾಗಿತ್ತು. ಆದರೆ ಮೋದಿ ಸರ್ಕಾರ ಬರ್ತಾ ಇದ್ದ ಹಾಗೆ ಇದನ್ನು ಮಹತ್ವಾಕಾಂಕ್ಷಿ ಯೋಜನೆಯಾಗಿ ನಾವು ತಂದೇ ತರ್ತೀವಿ ಅನ್ನೋ ಶಪಥ ಮಾಡಿತ್ತು. ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ನಿರಂತರವಾಗಿ ಕೊಟ್ಕೊಂಡು ಬರ್ತಾ ಇತ್ತು. ಈಗ ಅದನ್ನು ನನಸು ಮಾಡುವ ಸಮಯ ಫಿಕ್ಸ್ ಆಗಿದೆ, ಮುಹೂರ್ತ ಫಿಕ್ಸ್ ಆಗಿದೆ. ಒನ್ ನೇಷನ್ ಒನ್ ಎಲೆಕ್ಷನ್. ಆರಂಭಿಕವಾಗಿ ಲೋಕಸಭೆ ವಿಧಾನಸಭೆಗಳನ್ನು ಒಟ್ಟೊಟ್ಟಿಗೆ ಮಾಡೋದು. ಹೇಗೆ ಒಟ್ಟೊಟ್ಟಿಗೆ ಮಾಡ್ತಾರೆ? ಈಗ 24ರ ಚುನಾವಣೆ, 23ರಲ್ಲಿ ಕರ್ನಾಟಕದ ವಿಧಾನಸಭಾ ಚುನಾವಣೆ ಆಗಿದೆ, 28ಕ್ಕೆ ವಿಧಾನಸಭಾ ಚುನಾವಣೆ ಬರುತ್ತೆ, 29ಕ್ಕೆ ಲೋಕಸಭೆ ಬರುತ್ತೆ. ಏನು ಮಾಡೋದು? 1 ವರ್ಷ ಕರ್ನಾಟಕದ ವಿಧಾನಸಭಾ ಅವಧಿಯನ್ನೇ ಎಕ್ಸ್ಟೆಂಡ್ ಮಾಡೋದಿರಬಹುದು. ಒಟ್ಟೊಟ್ಟಿಗೆ ಆಗುತ್ತೆ. ಆಗ 1 ವರ್ಷ ಇಲ್ಲಿ ಡಿಲೇ ಮಾಡೋದು. ಅಥವಾ 1 ವರ್ಷ ಲೇಟಾಗಿ ಬರುವಂಥ ಚುನಾವಣೆಗಳಿದ್ರೆ ಅದನ್ನು ಮುಂಚೆನೇ ಮಾಡೋದು. 4 ವರ್ಷದ ಅವಧಿಗೆ ವಿಧಾನಸಭೆಯನ್ನು ಇಳಿಸಿ 4 ವರ್ಷಕ್ಕೇ ಎಲೆಕ್ಷನ್ ಮಾಡೋದು. ಒಂದು ಸಲ ಈ ಥರ ಸರಿದೂಗಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸವಾಲಿದೆ. ಒಂದೇ ಸಲ ಇಂಪ್ಲಿಮೆಂಟ್ ಮಾಡೋದು ಕಷ್ಟ, ಟೈಮ್ ತಗೊಳ್ಬಹುದು ಮತ್ತು ಸ್ವಲ್ಪ ಟೆನ್ಷನ್ ಆಗಬಹುದು ದೇಶದಲ್ಲಿ. ಆದರೆ ಇದು ಒಂದು ಸಲ ಎಲ್ಲವನ್ನ ಒಟ್ಟಿಗೆ ತಂದು ಬಿಟ್ಟರೆ ಮುಂದೆ ಇದು ಸ್ಮೂದಾಗಿ ನಡ್ಕೊಂಡು ಹೋಗುತ್ತೆ ಅನ್ನೋದು ಈಗಿರುವಂಥ ಲೆಕ್ಕಾಚಾರ. ಇದರ ಜೊತೆ ಲೋಕಲ್ ಬಾಡಿ ಎಲೆಕ್ಷನ್ ಕೂಡ ಒಟ್ಟೊಟ್ಟಿಗೆ ಮಾಡೋ ಪ್ಲಾನ್ ಇದೆ. ಈ ಎಲೆಕ್ಷನ್ ಆಗಿ 100 ದಿನಗಳ ಒಳಗಡೆ ಲೋಕಲ್ ಬಾಡಿ ಅಂದರೆ ಈ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಕೂಡ ಮುಗಿಸ್ಬಿಡ್ಬೇಕು. ಅದು ತೊಂದರೆ ಆಗಬಾರ್ದು. ಒಟ್ಟೊಟ್ಟಿಗೆ ಎಲೆಕ್ಷನ್ ಪ್ರಕ್ರಿಯೆ ಮುಗಿದು ಹೋಗಬೇಕು. 3-4 ತಿಂಗಳ ಒಳಗಡೆ ಇದೆಲ್ಲ ಕ್ಲಿಯರ್ ಆಗಿಬಿಟ್ರೆ ಉಳಿದ ಸಮಯ, ಉಳಿದ 4.5 ವರ್ಷ ಆದರೂ ಕೆಲಸಕ್ಕೆ ಸಿಗತ್ತೆ, ದೇಶದ ಅಭಿವೃದ್ಧಿಗೆ ಸಿಗತ್ತೆ. ಹಾಗಾಗಿ ಇದು ಅನಿವಾರ್ಯ ಅನ್ನೋದನ್ನು ಕೋವಿಂದ್ ಅವರ ಕಮಿಟಿ ರಿಪೋರ್ಟ್ ಕೂಡ ಒತ್ತಿ ಹೇಳಿತ್ತು. ಹಾಗಾಗಿ ಈ ಸೆಷನ್ನಲ್ಲಿಯೇ 13-14ನೇ ತಾರೀಕು ಟೇಬಲ್ ಮಾಡೋದಕ್ಕೆ ಹೊರಟಿರೋದು. ಮತ್ತು MP ಗಳಿಗೆಲ್ಲ ಸ್ವತಃ ಮೋದಿನೇ ಕರೆದು ಪಾಠ ಮಾಡಿದ್ದಾರೆ ಈ ವಿಚಾರದಲ್ಲಿ. ಇದು ಯಾಕೆ ಅನಿವಾರ್ಯ? ಇದರಿಂದ ಪ್ರಯೋಜನ ಏನು? ಇದು ತರದೇ ಇದ್ರೆ ದೇಶದಲ್ಲಿ ಏನಾಗ್ತಾ ಇದೆ, ಯಾಕೆ ನಮ್ಮ ಅಭಿವೃದ್ಧಿಗೆ ತೊಡಕಾಗಿದೆ ಅನ್ನೋದನ್ನು ಅರ್ಥ ಮಾಡಿಸಿ ಅನ್ನುವಂಥ ಟಾಸ್ಕನ್ನು ಕೊಟ್ಟಿದ್ದಾರೆ. ಒಬ್ಬೊಬ್ಬರಿಗೂ ಕೂಡ ಅವರವರ ವ್ಯಾಪ್ತಿಯಲ್ಲಿ ಅರ್ಥ ಮಾಡಿಸುವಂಥ ಟಾಸ್ಕನ್ನು ಕೊಟ್ಟಿದ್ದಾರೆ. ಅದು ದೊಡ್ಡ ಟಾರ್ಗೆಟ್ ಆಗಿ ಇಟ್ಕೊಂಡು ಫಿಕ್ಸ್ ಮಾಡಿಕೊಂಡು ಕೆಲಸ ಶುರು ಮಾಡಿ ಅಂತ ಎಲ್ರಿಗೂ ಅರ್ಥ ಮಾಡಿಸಿ, ಜನರಿಗೂ ಅರ್ಥ ಆಗಬೇಕು, ರಾಜಕಾರಣಿಗಳಿಗೂ ಅರ್ಥ ಆಗಬೇಕು. ಪಕ್ಷಾತೀತವಾಗಿ ದೇಶದ ಹಿತಕ್ಕಾಗಿ ಇದು ಅನಿವಾರ್ಯ ಅನ್ನೋದನ್ನು ಮನವರಿಕೆ ಮಾಡಿಕೊಡಿ ಅಂತ ಸ್ವತಃ ಮೋದಿ ಅವರೇ MP ಗಳನ್ನು ಕರೆದು ಪಾಠ ಮಾಡಿದ್ದಾರೆ. ನಿನ್ನೆ ಅಷ್ಟೇ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಈ ಬಗ್ಗೆ ಭರ್ಜರಿಯಾಗಿ ಬ್ಯಾಟ್ ಬೀಸಿದ್ರು. ಭಾರತ ಮೋದಿಯವರ ನಾಯಕತ್ವದಲ್ಲಿ ವಿಶ್ವಗುರು ಆಗೋದು ಗ್ಯಾರಂಟಿ. ನಮ್ಮ ಕಣ್ಣೆದುರಲ್ಲೇ ನಾವು ಅದನ್ನು ನೋಡ್ತೀವಿ. ಭಾರತ ವಿಶ್ವಗುರು ಆಗೋದನ್ನು ನೋಡ್ತೀವಿ. ಈಗ ಸೂಪರ್ ಪವರ್ ರಾಷ್ಟ್ರವಾಗಿ ಎದ್ದು ನಿಂತಿದೆ. ವಿಶ್ವಕ್ಕೆ ದಾರಿದೀಪವಾಗುವಂತಹ ಸಮಯವೂ ಹತ್ತಿರ ಬರ್ತಿದೆ. ಆದರೆ ಈ ಸಾಧನೆಗೆ ಯಾವ ವೇಗದಲ್ಲಿ ಸಾಧನೆ ಮಾಡ್ತಿದೆಯೋ ಸರ್ಕಾರ, ಅದಕ್ಕೆ ಅಡೆತಡೆಯಾಗಿರೋದು ಒಂದೇ ಒಂದು ವಿಚಾರ, ಎಲೆಕ್ಷನ್. ಒಂದಾದ ಮೇಲೆ ಒಂದು ಎಲೆಕ್ಷನ್. ಹಾಗಾಗಿ ಅದಕ್ಕೆ ಮೊದಲು
ಫುಲ್ ಸ್ಟಾಪ್ ಹಾಕಲೇಬೇಕು, ಆ ಕೆಲಸವನ್ನು ಮಾಡೋದಕ್ಕೆ ಹೊರಟಿದ್ದೀವಿ ಅನ್ನೋ ಹಿಂಟನ್ನು ಕೊಟ್ಟಿದ್ರು. ಇವತ್ತು ಅದೇ ರೀತಿಯಲ್ಲಿ ಸಂಪುಟದಲ್ಲಿ ಪಾಸ್ ಆಗಿದೆ. ಅದು ಕಾದು ನೋಡಬೇಕು ಯಾವ ರೀತಿ ವಿರೋಧ ವ್ಯಕ್ತವಾಗಲಿದೆ, ಹೇಗೆ ಸರ್ಕಾರ ಈ ವಿರೋಧ ಸವಾಲುಗಳನ್ನು ಮೆಟ್ಟಿ ನಿಂತು ಬಿಲ್ ಪಾಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಲಿದೆ ಅನ್ನೋದನ್ನು. ಬಿಲ್ ಪಾಸ್ ಮಾಡೋದಕ್ಕೆ ನಮಗೇನೂ ಸಮಸ್ಯೆ ಇಲ್ಲ ಅಂತ BJP ಹೇಳ್ಕೊಳ್ತಾ ಇರೋದು, ಯಾಕಂದರೆ ನಮಗೆ ಬಲ ಇದೆ, ಲೋಕಸಭೆ ರಾಜ್ಯಸಭೆಯಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ. ಈಗ ಪ್ರತಿಪಕ್ಷಗಳು ಆಲ್ರೆಡಿ ಸಿಡಿದೆದ್ದಿವೆ. ಪ್ರತಿಪಕ್ಷಗಳಲ್ಲಿ ಆಡಳಿತ ಪಕ್ಷನೇ ಸೆಷನ್ ನಡೆಸೋಕೆ ಬಿಡ್ತಿಲ್ಲ. ಸೋನಿಯಾ ಗಾಂಧಿ ಸೋರಸ್ ಅಂತ ತಂದು ಇಲ್ಲಿ ಜಟಾಪಟಿ ಆಗ್ತಿದೆ, ರಾಜ್ಯಸಭೆಯಲ್ಲಿ ಸಭಾಧ್ಯಕ್ಷರ ವಿಚಾರದಲ್ಲಿ ಜಟಾಪಟಿ, ಇಂಥದ್ದಕ್ಕೆಲ್ಲ BJPನೇ ಕಾರಣ ಆಗಿದೆ, ಸೆಷನ್ ಹಾಳು ಮಾಡ್ತಿದೆ ಅಂತ ಆಡಳಿತ ಪಕ್ಷದ ವಿರುದ್ಧ ಈ ಸಲ ವಿರೋಧ ಪಕ್ಷ ಅಚ್ಚರಿ ಅನ್ನುವಂತೆ ಮುಗಿಬೀಳ್ತಿದೆ. ಈಗ ಬೇರೆ ಈ ಎಲೆಕ್ಷನ್ ಬಿಲ್ ಬರ್ತಿರೋದ್ರಿಂದ ಪ್ರತಿಪಕ್ಷಗಳು ಯಾವ ರೀತಿ ಮುಗಿಬೀಳಿದೆ ಅನ್ನೋದನ್ನು ಕಾದು ನೋಡ್ಬೇಕು. ಯಾಕಂದರೆ ಬಹಳಷ್ಟು ಪಕ್ಷಗಳಿಗೆ ಈ ರೀತಿ ಎಲೆಕ್ಷನ್ ನಡೆದ್ರೆ BJPಗೆ ಅಥವಾ ಆಡಳಿತ ಪಕ್ಷ ಯಾವುದಿದೆಯೋ ಅವರಿಗೆ ಅನುಕೂಲ ಆಗುತ್ತೆ. ಲೋಕಸಭೆ ಜೊತೆ ವಿಧಾನಸಭೆ ಬಂದರೆ ಆಡಳಿತ ಪಕ್ಷಕ್ಕೇನೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಆತಂಕ ಇದೆ. ಹಾಗಾಗಿ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತವಾಗ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.